ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ಏನಿದೆ, ಅವರು ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅಂತ ನೋಡೋಣ. ಓಕೆ, ಸೊ ಗಾಯ್ಸ್, ಇದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ, ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಟ್ಯಾರೋ ಕೋರ್ಸಸ್ ಕಲಿಬೇಕು ಅನ್ನೋರು, ಕ್ಯಾಂಡಲ್ ವ್ಯಾಕ್ಸ್ ಕಲಿಬೇಕು ಅನ್ನೋರು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಟ್ಯಾರೋ ಕೋರ್ಸಸ್ ಪ್ರೈಸಸ್ನ ನಾನು ಕಮ್ಮಿ ಮಾಡಿದ್ದೀನಿ ಆ್ಯಂಡ್ ಕ್ಯಾಂಡಲ್ ಕೋರ್ಸಸ್ ಪ್ರೈಸಸ್ ಕೂಡ ನಾನು ಕಮ್ಮಿ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬೇಕು ಅಂದರೆ, ಕ್ರಿಸ್ಟಲ್ ಆರ್ಡರ್ ಮಾಡಬೇಕು ಅಂದರೂ ಸಹ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಅಗೇನ್ ಐ ಆಮ್ ಟೆಲ್ಲಿಂಗ್, ವಿಡಿಯೋ ಜನರಲ್ ಆಗಿರುತ್ತೆ. ಓಪನ್ ಮೈಂಡೆಡಿಂದ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ನಾನು ಆಲ್ರೆಡಿ ಕಾರ್ಡ್ಸ್ ನೋಟ್ಸ್ಗಳನ್ನು ಶಫಲ್ ಮಾಡಿದ್ದೀನಿ. ಸೊ ಏನೆಲ್ಲ ನಿಮ್ಮ ಪರ್ಸನ್ ಕಡೆಯಿಂದ ಮೆಸೇಜಸ್ ಇದೆ ನೋಡೋಣ. ಸೊ ನಿಮ್ಮ ಪರ್ಸನ್ ಅವರ ಹೆಸರನ್ನು ಹೇಳ್ಕೊಳ್ಳಿ ಅಥವಾ ಅವರ ಭಾವಚಿತ್ರನ ವಿಜುವಲೈಸ್ ಮಾಡ್ಕೊಳ್ಳಿ. ಫೀಲ್ ದೇರ್ ಪ್ರೆಸೆನ್ಸ್ ಆ್ಯಂಡ್ ಅವರ ಪ್ರೆಸೆನ್ಸ್ನ ಫೀಲ್ ಮಾಡಿ ವಿಡಿಯೋನ ನೋಡಿ, ಸೊ ದಟ್ ನಿಮಗೆ ಆ್ಯಕ್ಯುರೇಟಾಗಿ ರೆಸನೇಟ್ ಆಗುತ್ತೆ. ಓಕೆ, ಸೊ ಫಸ್ಟ್ ಮೆಸೇಜ್ ನಿಮಗೆ ಬರ್ತಾ ಇರೋದು, ಐ ವಾಂಟ್ ಟು ಹೋಲ್ಡ್ ಯುವರ್ ಹ್ಯಾಂಡ್ಸ್. ಓಕೆ, ಸೊ ಈ ಪರ್ಸನ್ ನಿಮ್ಮ ಕೈಗಳನ್ನು ಹಿಡ್ಕೋಬೇಕು ಅಂದ್ಕೊಳ್ತಾ ಇದ್ದಾರೆ. ಮೈಟ್ ಬಿ ಇಲ್ಲಿ ಲಾಂಗ್ ಡಿಸ್ಟೆನ್ಸಲ್ಲಿರಬಹುದು, ನೋ ಕಾಂಟ್ಯಾಕ್ಟಲ್ಲಿರಬಹುದು. ಈ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಿಮ್ಮ ಒಂದು ಟಚ್ನ ಫೀಲ್ ಮಾಡಬೇಕು ಅಂತ ಅವರು ಕೈ ಹುಡ್ಕೋಬೇಕು ಅಂದ್ಕೊಳ್ತಾ ಇದ್ದಾರೆ. ಸೊ ಐ ಲವ್ ಯು ಫಾರ್ ಎವರ್ ಆ್ಯಂಡ್ ಎವರ್. ಸೊ ನಾನು ನೀನು ಯಾವಾಗಲೂ ಪ್ರೀತಿಸ್ತೀನಿ, ಲೈಫ್ ಲಾಂಗ್ ಪ್ರೀತಿಸ್ತಾನೆ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಆಲ್ ಯುವರ್ಸ್. ಓಕೆ, ಕಂಪ್ಲೀಟಾಗಿ ನಾನು ನಿನ್ನವನೇ ಅಥವಾ ನಾನು ನಿನ್ನವಳೆ ಅಂತ ಇವ್ರು ಹೇಳ್ತಾ ಇರೋದು. ನಾನೇ ನಿನ್ನ ಸರ್ವಸ್ವ, ನೀನೇ ನನ್ನ ಸರ್ವಸ್ವ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾ ಇರೋದು. ಯು ಪ್ಲೀಸ್ ಡೋಂಟ್ ಪ್ರೆಷರ್ ಆನ್ ಮೀ. ಓಕೆ, ಈ ಪರ್ಸನ್ಗೆ ಪ್ರೆಷರೈಸ್ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಮೈಟ್ ಬಿ ನೀವೇನಾದರೂ ಕಮಿಟ್ಮೆಂಟ್ ಬಗ್ಗೆ ಕೇಳಬೇಕು ಅಥವಾ ಮ್ಯಾರೇಜ್ ಆಗಬೇಕು ಅಥವಾ ಪೇರೆಂಟ್ಸ್ನ ಒಪ್ಪಿಸ್ಬೇಕು ಅಥವಾ ಶಿಫ್ಟ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ನೀವು ಶಿಫ್ಟ್ ಆಗಿದ್ದೀರಾ, ಬಟ್ ನಿಮ್ಮ ಪರ್ಸನ್ ಇನ್ನೂ ನಿಮ್ಮ ಪ್ಲೇಸಿಗೆ ಶಿಫ್ಟ್ ಆಗಿಲ್ಲ. ಸಮಥಿಂಗ್ ಶಿಫ್ಟಿಂಗ್ ಎನರ್ಜಿ ನಂಗೆ ಬರ್ತಾ ಇದೆ. ಸೊ ನೀವಿರೋ ಕಡೆ ಅವ್ರು ಶಿಫ್ಟ್ ಆಗಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ಅದನ್ನು ಪ್ರೆಷರೈಸ್ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಅಥವಾ ಮ್ಯಾರೇಜ್ ಬಗ್ಗೆ ಪ್ರೆಷರೈಸ್ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಸಮ್ವೇರ್ ಸಮಥಿಂಗ್ ಅವ್ರಿಗೆ ಏನೋ ಒಂದು ನೀವು ಹೇಳೋದು ಒಂದು ಒಳ್ಳೆ ಇಂಟೆನ್ಷನಲ್ಲಿ, ಬಟ್ ಅವ್ರಿಗೆಲ್ಲೋ ಒಂದು ಕಡೆ ಅದು ಪ್ರೆಷರ್ ಅನ್ನಿಸ್ತಾ ಇದೆ. ಸೊ ಅದನ್ನು ಮಾಡಬೇಡ ಅಂತ ಅವ್ರು ಹೇಳ್ತಾ ಇರೋದು. ಯು ವಿಲ್ ಬಿ ಆಲ್ವೇಸ್ ಇನ್ ಮೈ ಮೆಮೊರೀಸ್. ಓಕೆ, ಸೊ ಇವ್ರು ಯಾವಾಗಲೂ ನನ್ನ ಮೆಮೊರೀಸಲ್ಲಿ, ನಿಮ್ಮ ಮೆಮೊರೀಸಲ್ಲಿ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಮೆಮೊರೀಸಲ್ಲಿ ನೀನು ಇರ್ತೀಯ ಅಂತ, ಸಾರಿ, ಅವರ ನೆನಪುಗಳಲ್ಲಿ ನಿಮ್ಮ ಪ್ರೆಸೆನ್ಸ್ ಯಾವಾಗಲೂ ಇರುತ್ತೆ ಅಂತ. ಓಕೆ, ಐ ಲವ್ ವಾಚಿಂಗ್ ಯು ಪ್ಲೇ ಸ್ಪೋರ್ಟ್ಸ್. ಓ ವಾವ್. ಸೊ ನೀವು ಗೇಮ್ಸಲ್ಲಿ ತುಂಬ ಆ್ಯಕ್ಟಿವ್ ಇರ್ತೀರಾ, ಸ್ಪೋರ್ಟ್ಸಲ್ಲಿ ತುಂಬ ಆ್ಯಕ್ಟಿವ್ ಇರ್ತೀರಾ. ಸೊ ಅದರ ಬಗ್ಗೆ ಅವ್ರು ಹೇಳ್ತಾ ಇರೋದು, ನೀವು ಆಡೋದು ಅವ್ರಿಗೆ ಇಷ್ಟ ಅಂತ. ಯು ಕಂಟ್ರೋಲ್ ಮೈ ಹಾರ್ಟ್. ಮೈಟ್ ಬಿ ಯು ಕಂಟ್ರೋಲ್ ಮೈ ಹಾರ್ಟ್ ಅಂತ ಬರ್ತಾ ಇದೆ. ಇಲ್ಲಿ ನಾನು ಇನ್ನೊಂದು ಹೇಳಬೇಕು, ಯು ಪ್ಲೇ ಸ್ಪೋರ್ಟ್ಸ್ ಅನ್ನೋ ಮೆಸೇಜ್ಗೆ. ಸೊ ಈಗ ನಿಮ್ಮ ಪರ್ಸನ್ ಏನಾದರೂ ನಿಮ್ಮ ಕಾಂಟ್ಯಾಕ್ಟ್ ತಪ್ಪಿದ್ದಾರೆ, ನಿಮ್ಮ ಪ್ಯಾಷನ್ ಏನಿತ್ತು ಆಟ ಆಡಬೇಕು ಅನ್ನೋದು ಅಥವಾ ಅದರಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಇಂಟೆನ್ಷನ್ ಏನಿತ್ತು, ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಆಗಿದ್ದಾರೆ ಅಥವಾ ನೋ ಕಾಂಟ್ಯಾಕ್ಟ್ ಅಂತಾರೆ ಅಂತಂದರೆ ನಿಮ್ಮ ಪ್ಯಾಷನ್ನ ನೀವು ಬಿಡಬೇಡಿ. ನಾಟ್ ಓನ್ಲಿ ಸ್ಪೋರ್ಟ್ಸ್. ಸೊ ಮೈಟ್ ಬಿ ಕೆಲವೊಬ್ಬರು ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಸ್ಪ್ಲಿಟ್ಸ್ ಬಂತು ಅಂದರೆ, ನೋ ಕಾಂಟ್ಯಾಕ್ಟ್ ಆಗ್ತು, ಕಾನ್ಫ್ಲಿಕ್ಟ್ಸ್ ಬಂತು, ಜಗಳ ಆಯಿತು, ಸಪ್ರೇಷನ್ನಲ್ಲಿದ್ದೀರಾ ಅಂದರೆ ಕಂಪ್ಲೀಟಾಗಿ ಲೈಫೇ ಹೋಯಿತು, ಪ್ಯಾಷನ್ ಬೇಡ, ಕೆರಿಯರ್ ಬೇಡ, ಫಿನಾನ್ಸ್ ಬೇಡ, ಏನು ಬೇಡ, ನನ್ನ ರಿಲೇಷನ್ಶಿಪ್ ಹೊಂದಿದ್ರೆ ಸಾಕು, ಹೆಲ್ತ್ ಬೇಡ ಅಂತಾರೆ. ಸೊ ರಿಮೆಂಬರ್ ದ ಥಿಂಗ್, ನಿಮ್ಮ ಪರ್ಸನ್ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಥವಾ ಏನಾದರೂ ಸಿಚುವೇಶನ್ ಇರಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅಥವಾ ಬೇರೆದವರ ವಿಚಾರದಲ್ಲಿ ಆಗಿರಬಹುದು, ಫಸ್ಟು ನೀವು ನಿಮ್ಮ ಕೆರಿಯರ್ ಕಡೆಯೂ ಫೋಕಸ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಬಟ್ ಅವ್ರು ಕೆಲಸ ಬಿಟ್ಟಿದ್ದಾರೆ, ಅವ್ರ ಕೆಲಸ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಲ್ವಾ, ಅರ್ನಿಂಗ್ಸ್ ಅನ್ನೋದು ಅವ್ರು ಮಾಡ್ತಾ ಇದ್ದಾರೆ, ನೀವು ಯಾಕೆ ಮಾಡಲ್ಲ? ಅವ್ರು ಇಲ್ಲ ಅಂದ ತಕ್ಷಣ ನೀವು ಮಾಡೋದು ಬಿಟ್ಬಿಡ್ಬೇಕಾ? ಇಟ್ಸ್ ಜಸ್ಟ್ ಒಂದು ಮೆಸೇಜ್, ನನಗೆ ಥಾಟ್ ಬಂತು, ಸೊ ಅದನ್ನು ಹೇಳ್ತಾ ಇದ್ದೀನಿ. ಸೊ ರಿಲೇಷನ್ಶಿಪ್ಪಲ್ಲಿ ದೂರ ಇದ್ದೀವಿ, ಸಪ್ರೇಷನ್ ಇದ್ದೀವಿ ಅಂದ ಮಾತ್ರಕ್ಕೆ ನಿಮ್ಮ ಹೆಲ್ತ್ ಕಡೆ ಆಗಿರಬಹುದು ಅಥವಾ ನಿಮ್ಮ ಫಿನಾನ್ಸ್ ಕಡೆ, ಕೆರಿಯರ್ ಕಡೆ ನಿರ್ಲಕ್ಷ್ಯ ಬೇಡ. ಓಕೆ, ಸೊ ಒನ್ಸ್ ನೀವು ಕೆರಿಯರ್ ಕಡೆ ಬಿಲ್ಡ್ ಆದರೆ, ಎಲ್ಲವೂ ಸ್ಟೇಬಲ್ ಆದರೆ, ಆಟೋಮೆಟಿಕ್ಕಾಗಿ ಡೆಸ್ಟಿನಿ ಅನ್ನೋದು ಅವರನ್ನು ನಿಮ್ಮ ಹತ್ರಕ್ಕೆ ಕರ್ಕೊಂಡು ಬಂದೇ ಬರುತ್ತೆ. ಹ್ಯಾವ್ ಫೇತ್ ಇನ್ ಯೂನಿವರ್ಸ್ಗಿಂತ ಹೆಚ್ಚಾಗಿ ಫಸ್ಟು ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರಬೇಕು. ಆವಾಗಲೇ ಯೂನಿವರ್ಸ್ ನೀವು ಅಂದ್ಕೊಂಡಿರೋದನ್ನು ಕೊಡೋದಕ್ಕೆ ಸಾಧ್ಯ. ಓಕೆ,
ಗಿವ್ ಮಿ ಯುವರ್ ಫ್ರೆಂಡ್ ನಂಬರ್, ನಿನ್ನ ಫ್ರೆಂಡ್ ನಂಬರ್ನ ಕೊಡು ಅಂತ ಹೇಳ್ತಾ ಇದ್ದಾರೆ. ಕಾಲ್ ಮಿ ಆರ್ ಟೆಕ್ಸ್ಟ್ ಮಿ. ಸೊ ನೀವೇ ಕಾಲ್ ಮಾಡಲಿ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಯು. ಓಕೆ, ನೀವು ಅವ್ರ ಲೈಫಲ್ಲಿ ಇರೋದು ತುಂಬ ಲಕ್ಕಿ ಅಂತ ಫೀಲ್ ಮಾಡ್ತಾ ಇದ್ದಾರೆ, ಅದೃಷ್ಟ ಅಂತ ಫೀಲ್ ಮಾಡ್ತಾ ಇದ್ದಾರೆ. ದೇರ್ ಇಸ್ ಸೋ ಮಚ್ ಐ ವಾಂಟ್ ಟು ಸೇ ಟು ಯು. ತುಂಬ ಹೇಳೋದಿದೆ ನಿನ್ನ ಹತ್ರ ನನಗೆ, ಬಟ್ ಪದಗಳೇ ಬರಲ್ಲ. ಮೈಟ್ ಬಿ ಇಲ್ಲಿ ತುಂಬ ಮಾತಾಡಬೇಕು ಅಂತ ನೀವು ಅಂದ್ಕೊಂಡಿರ್ತೀರ, ಅವರು ಅಂದ್ಕೊಂಡಿರ್ತಾರೆ. ಬಟ್ ಒನ್ಸ್ ಯು ಬೋತ್ ಮೀಟ್ ಅಥವಾ ಮೀಟ್ ಆಗಿರ್ತೀರ, ಕಾಲ್ ಮಾಡಿರ್ತೀರ, ಸುಮ್ಮನೆ ಏನು ಮಾತಾಡೋದಿಲ್ಲ, ಅಲ್ಲಿ ಫುಲ್ ಆಫ್ ಸೈಲೆನ್ಸ್ ಅನ್ನೋದು ಇರುತ್ತೆ. ಓಕೆ, ಯುವರ್ ಸೈಲೆನ್ಸ್ ಈಸ್ ಕಿಲ್ಲಿಂಗ್ ಮೀ, ಪ್ಲೀಸ್ ಬ್ರೇಕ್ ಯುವರ್ ಸೈಲೆನ್ಸ್. ನಾನು ಈಗಷ್ಟೇ ಹೇಳಿದೆ ಸೈಲೆಂಟ್ ಆಗಿರ್ತೀರಾ ಅಂತ. ಸೊ ಅದೇ ಮೆಸೇಜ್ ಬಂದಿದೆ. ಇವ್ರಿಗೆ ನೀವು ಸೈಲೆಂಟ್ ಆಗಿರೋದು ಇಷ್ಟ ಆಗಲ್ಲ, ಪಟ ಅಂತ ನೀವು ಮಾತಾಡ್ತಾ ಇರಬೇಕು. ಸೊ ಅದು ಇವ್ರಿಗೆ ಇಷ್ಟ ಆಗುತ್ತೆ. ಐ ವಾಂಟ್ ಟು ಡೇಟ್ ಯು. ಓಕೆ, ಈ ಪರ್ಸನ್ ನಿಮ್ಮ ಜೊತೆ ಡೇಟ್ ಹೋಗಬೇಕು, ಔಟಿಂಗ್ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಐ ಆಮ್ ಜಸ್ಟ್ ನಾಟ್ ಮೆಚ್ಯೂರ್ ಇನಫ್ ಫಾರ್ ಅ ಲವ್ ಸೋ ಡೀಪ್. ಸೊ ಅಷ್ಟು ಡೀಪಾಗಿ ಇನ್ನೂ ಒಂದು ಹಂತಕ್ಕೆ ತೊಗೊಂಡು ಹೋಗುವಷ್ಟು ಮ್ಯಾಚ್ಯೂರಿಟಿ ನನ್ನಲ್ಲಿ ಇಲ್ಲ ಈ ಒಂದು ಪ್ರೀತಿನ ತೊಗೊಂಡು ಹೋಗೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಮೈಟ್ ಬಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಮ್ಯಾಚ್ಯೂರ್ಡ್ ಆಗಿ ತೊಗೊಳ್ಳುವಂತಹ ನಿರ್ಧಾರಗಳೇನಿದೆ, ಆ ನಿರ್ಧಾರಗಳು ಇವ್ರಿಗಿನ್ನೂ ಬಂದಿಲ್ಲ, ಅಷ್ಟು ಇನ್ನೂ ಮ್ಯಾಚ್ಯೂರಿಟಿ ಇವ್ರಿಗಿನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯು ಹ್ಯಾವ್ ದ ಬೆಸ್ಟ್ ಸ್ಮೈಲ್. ಓಕೆ, ನಿನ್ನ ಹತ್ರ ಒಂದು ಬೆಸ್ಟ್ ಸ್ಮೈಲ್ ಇದೆ, ಅದನ್ನ ಯಾವಾಗಲೂ ನಗ್ತಾ ಇರು. ಮೈಟ್ ಬಿ ನಿಮ್ಮ ಒಂದು ಮುಗುಳು ನಗು ಏನಿದೆ ಅದು ತುಂಬ ಚೆನ್ನಾಗಿದೆ, ಅದು ಇಷ್ಟ ಆಗುತ್ತೆ ಇವ್ರಿಗೆ ಅಂತ ಹೇಳ್ಬಹುದು. ಐ ಆಮ್ ಸ್ಟಕ್ ಎವ್ರಿವೇರ್. ನಾನು ಎಲ್ಲ ಕಡೆ ಸ್ಟಕ್ ಆಗಿದ್ದೀನಿ, ಪ್ಲೀಸ್ ಗಿವ್ ಮಿ ಸಮ್ ಟೈಮ್. ಐ ಕಿಸ್ ಯು. ಈ ಪರ್ಸನ್ ನಿಮ್ಮನ್ನ ಕಿಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಪಾಸ್ಟ್ ಲೈಫ್ ಕನೆಕ್ಷನ್ ಆರ್ ಕಾರ್ಮಿಕ್ ರಿಲೇಷನ್. ಓಕೆ, ಸೊ ಇಲ್ಲಿ ಕೆಲವರು ಪಾಸ್ಟ್ ಲೈಫ್ಗೆ ಕನೆಕ್ಟ್ ಆಗಿರುವಂತಹ ಒಂದಷ್ಟು ಸೋಲ್ ಈ ಜನ್ಮದಲ್ಲೂ ಕನೆಕ್ಟ್ ಆಗಿದ್ದೀರಾ. ಸೊ ಅದಕ್ಕೋಸ್ಕರ ಇವ್ರು ಎಷ್ಟೇ ದೂರ ಹೋದ್ರೂ, ಎಷ್ಟೇ ನಿಮ್ಮ ಜೊತೆ ಮಾತಾಡಿಲ್ಲ ಅಂದ್ರೂ ಯು ಫೀಲ್ ವೆರಿ ಕನೆಕ್ಟೆಡ್ ಟು ದಟ್ ಪರ್ಸನ್. ಆ್ಯಂಡ್ ತುಂಬ ವರ್ಷಗಳಾದಮೇಲೂ ಅಥವಾ ತಿಂಗಳುಗಳಾದಮೇಲೂ ಈ ಪರ್ಸನ್ ಜೊತೆ ಮಾತಾಡಿದ್ರೂ ಸಹ ಅದೇ ಒಂದು ಪ್ರೀತಿ, ಅದೇ ಒಂದು ಬಾಂಡಿಂಗ್ ಮತ್ತೆ ಬೆಳೆಯುತ್ತೆ. ಇಟ್ ಮೀನ್ಸ್ ಲೈಕ್ ಪಾಸ್ಟಲ್ಲಿ ಈ ಒಂದು ಸೋಲ್ನ ನೀವು, ಈ ಒಂದು ಸೋಲ್ ಜರ್ನಿಯಲ್ಲಿ ನೀವು ಆ ಸೋಲ್ನ ಭೇಟಿಯಾಗಿದ್ರಿ. ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಕನೆಕ್ಷನ್ ಅನ್ನೋದು ಇತ್ತು ಅಥವಾ ಇದೆ ಅಂತಲೂ ಹೇಳ್ಬೋದು. ಕೆಲವರ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಟಾಕ್ಸಿಸಿಟಿ ಅನುಭವಿಸ್ತಾ ಇದ್ದೀರಾ, ತುಂಬಾ ಏನಾಗ್ತಾ ಇದೆ ರಿಲೇಷನ್ಶಿಪ್ಗಳಲ್ಲಿ ಅಂತಲೂ ಅರ್ಥ ಆಗ್ತಾ ಇಲ್ಲ. ಯು ಫೀಲ್ ಸಮ್ವೇರ್ ಆ ಪರ್ಸನ್ ಜೊತೆ ಮಾತಾಡಿದ್ರೂ ಸಹ ಪ್ರೀತಿ ಇಲ್ಲ ಅನ್ನೋ ಫೀಲ್ ಬರ್ತಾ ಇದೆ. ಅಂದರೆ ಇಟ್ ಮೈಟ್ ಬಿ ಸಮ್ ಕಾರ್ಮಿಕ್ ಎನರ್ಜೀಸ್, ಕಾರ್ಮಿಕ್ ರಿಲೇಷನ್ಶಿಪ್ ಕೂಡ ಆಗಿರಬಹುದು. ಸೊ ನಿಮ್ಮ ಒಂದು ಸೋಲ್ ಜರ್ನಿ ಯಾವ ಒಂದು ರಿಲೇಷನ್ ಅಂತ ಹೇಳಿ ಕಮೆಂಟ್ ಮಾಡಿ. ಪಾಸ್ಟ್ ಲೈಫ್ ಕನೆಕ್ಷನ್ನ ಅಥವಾ ಕಾರ್ಮಿಕ್ ರಿಲೇಷನ್ನ ಅಥವಾ ಸೋಲ್ಮೇಟ್ ಜರ್ನಿನಲ್ಲಿದ್ದೀರಾ, ಟ್ವಿನ್ ಫ್ಲೇಮಲ್ಲಿದ್ದೀರಾ, ನಿಮಗೆ ಗೊತ್ತಿದೆ ಅಥವಾ ನಿಮಗೆ ಫೀಲ್ ಆಗಿದೆ ಅಂದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.